ಹಲೋ ಹಾಯ್ ನಮಸ್ತೆ, ಹೇಗಿದ್ದೀರಾ? ಇವತ್ತು ನಾನು ಎಟ್ಟಿದ ಪುಡಿದ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ಎಟ್ಟಿದ ಪುಡಿ ಅಂದರೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇದಕ್ಕೆ ಪ್ರಾನ್ಸ್ ಉಂಟಲ್ಲ, ಪ್ರಾನ್ಸ್ ಅದನ್ನು ಒಣಗಿಸ್ತಾರೆ. ಚಿಕ್ಕ ಪ್ರಾನ್ಸನ್ನು ಒಣಗಿಸೋದಕ್ಕೆ ಎಟ್ಟಿದ ಪುಡಿ ಅಂತ ಹೇಳ್ತಾರೆ. ಅದಕ್ಕೆ ತೊಳೆದು ಅದನ್ನು ಉಪ್ಪೆಲ್ಲ ಹಾಕಿಡ್ತಾರೆ. ಸೊ ಈ ಎಲ್ಲ ಟೈಮಲ್ಲಿ ನಮಗೆ ಮೀನು ಸಿಗದಾಗ ಇದೆಲ್ಲ ನಾವು ಮಾಡ್ತೇವೆ. ಮತ್ತು ಹೋಟೆಲಿಗೆ ಹೋಗಿ ನಮಗೆ ಮೀನು ಸಾರಿದು ಊಟ ಅಂತ ಕೇಳಿದರೆ ಅದರೊಟ್ಟಿಗೆ ಎಟ್ಟಿದ ಪುಡಿ ಚಟ್ನಿ ಇದು ಫ್ರೀ ಸಿಗ್ತದೆ. ಸೊ ಓಕೆ, ನಾನು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಅದನ್ನು ತಂದು ಚಂದ ಮಾಡಿ ತೊಳಿರಿ, ಅಂದರೆ ಎಲ್ಲೆಲ್ಲಿ ಹೇಗೆ ಹಾಕಿ ಒಣಗಿಸಿರ್ತಾರೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅದನ್ನು ಚಂದ ಮಾಡಿ ತೊಳೆದು ಒಂದು 5 ನಿಮಿಷ ನೀರಲ್ಲಿ ಬೇಕಿದ್ದರೆ ಸಹ ಹಾಕಿಡಿ. ಆ ನಂತರ ಒಂದು ಬಣಲೆಗೆ ಎಣ್ಣೆ ಹಾಕಿ ಇದನ್ನು ಚಂದ ಮಾಡಿ ಫ್ರೈ ಮಾಡಬೇಕು. ಯೂಶ್ವಲಿ ಇದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ, ಬಟ್ ನೀವು ನೋಡಬಹುದು ಉಪ್ಪು ಉಂಟಾ ಇಲ್ವಾ ಅಂತ. ಮತ್ತು ನಾನು SRR ಚಿಕನ್ ಸುಕ್ಕ ಮಸಾಲೆ ಇದಕ್ಕೆ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಸ್ವಲ್ಪ ಫಿಶ್ ಫ್ರೈ ಮಸಾಲ ಸಹ ಹಾಕ್ಬೋದು, ಇಲ್ಲದೆ ಮೆಣಸಿನ ಹುಡಿ ಸಹ ಹಾಕ್ಬೋದು. ಅದನ್ನು ಚಂದ ಮಾಡಿ ಫ್ರೈ ಮಾಡಿ. ಇದು ನಾನು ಒಂದು ಡ್ರೈ ಪೌಡ್ರ್ ಚಟ್ನಿ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಉಂಟಲ್ಲ ನಿಮಗೆ ಇದನ್ನು ಹೀಗೆ ಫ್ರೈ ಮಾಡಿ ಸಹ ಮಾಡ್ತಾರೆ. ನಾನಿದನ್ನು ಸ್ವಲ್ಪ ಮೆಣಸೆಲ್ಲ ಹಾಕಿ ಫ್ರೈ ಮಾಡ್ತಿದ್ದೇನೆ. ಯಾಕೆಂತ ಹೇಳಿದರೆ ಟೇಸ್ಟ್ ಸ್ವಲ್ಪ ಖಾರ ಖಾರ ಆಗಿ ಚೆಂದ ಇರ್ತದೆ. ನಿಮಗೆ ಬೇಕಂತ ಹೇಳಿದರೆ ನೀವು ಇದು ಹುರಿಯುವಾಗ ಉಪ್ಪು ಮೆಣಸಿನ ಹುಡಿ ಹಾಕದೆ ಸಹ ಹುರಿಬೋದು. ಓಕೆನಾ, ಫೈನ್. ಇದಾದ ನಂತರ ನಾನು ಚಟ್ನಿಗೆ ರೆಡಿ ಮಾಡ್ತಾಯಿದ್ದೇನೆ. ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಒಂದು ಚಿಕ್ಕ ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ತೆಂಗಿನ ತುರಿ. ನಾನು ತೆಂಗಿನ ತುರಿಯಲ್ಲಿ ಕೊಬ್ಬರಿ ಹಾಕ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಅದು ತುಂಬ ಸ್ವೀಟ್. ಕಂಪ್ಯಾರಿಟಿವ್ಲಿ ಈಗ ನಮ್ಮ ನಾರ್ಮಲ್ ತೆಂಗಿನ ತುರಿಗೆ ಸಹ ಕೊಬ್ಬರಿಗೆ ಸಹ ತುಂಬ ಸ್ವೀಟ್ನೆಸ್ಸಲ್ಲಿ ಡಿಫ್ರೆನ್ಸ್ ಬರ್ತದೆ. ಇದು ತುಂಬ ಸ್ವೀಟ್ ಇರ್ತದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಆಗಿರಬಹುದು, ಮತ್ತು ಮೆಣಸಾಗಿರಬಹುದು, ನೀವು ನಿಮಗೆ ಬೇಕಿರುವ ಹಾಗೆ ಚೇಂಜ್ ಮಾಡಬಹುದು. ನನಗೆ ಇಷ್ಟು ಬೇಕು, ಸೊ ನಾನು ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾಯಿದ್ದೇನೆ. ಇದು ಚಂದ ಮಾಡಿ ಒಂದು ಮಿಕ್ಸ್ ಆಗಲಿ, ಚಂದ ಮಾಡಿ ಒಂದು ಗ್ರೈಂಡ್ ಆಗಲಿ. ಗ್ರೈಂಡ್ ಆದ ನಂತರ ಈ ಥರ ಪೇಸ್ಟ್ ಆಯಿತು. ಆ್ಯಕ್ಚುಲಿ ಇದು ನನಗೆ ಸಾಕಾಗೋದಿಲ್ಲ, ಇನ್ನೂ ಸಹ ಸ್ವಲ್ಪ ನಾನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದೆ. ನಿಮಗೆ ಬೇಕಿದ್ರೆ ನೀವು ಕೆಂಪು ಮೆಣಸು ಸಹ ಹಾಕ್ಬೋದು. ಇದನ್ನು ಚಂದ ಮಾಡಿ ರೋಸ್ಟ್ ಮಾಡಬೇಕು. ಇದರದ್ದು ಎಂಥ ಬೆನಿಫಿಟ್ ಅಂತ ಹೇಳಿದರೆ ಚಟ್ನಿ ಬೇಗ ಹಾಳಾಗೋದಿಲ್ಲ. ಸೊ ಇವೆಂಚುಲಿ ನಮಗೆ ಬೇಕಿರೋದು ಅಂತ ತುಂಬ ಬಾಳಿಕೆ ಬರಬೇಕು, ಇಲ್ಲದಿದ್ದರೆ ಆದಷ್ಟು ಬೇಗ ಹಲಸಿ ಹೋಗ್ತದೆ. ಸೊ ನಾನು ಎಷ್ಟಾಗ್ತದೆ ಅಷ್ಟು ಇದನ್ನು ಫ್ರೈ ಮಾಡ್ತೇನೆ. ನಾನು ಖಾಲಿ ಚಟ್ನಿಯನ್ನು ಪೇಸ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡೋದಿಲ್ಲ. ನಾನು ಹೀಗೆ ಮಾಡೋದು. ನೀವು ಬೇರೆ ಟೈಪ್ ಮಾಡ್ತಿದ್ರೆ ನೀವು ಸಹ ಹೀಗೆ ಟ್ರೈ ಮಾಡಿ ನೋಡಿ. ಈಗ ಸಹ ಬೇಕಿದ್ರೆ ನಿಮಗೆ ಉಪ್ಪು ನೀವು ಆ್ಯಡ್ ಮಾಡಬಹುದು. ಇದು ಎಷ್ಟು ಚೆಂದ ಆಗ್ತದೆ ಅಂತ ಹೇಳಿದರೆ ಆ್ಯಕ್ಚುಲಿ ಗಂಜಿ ಮತ್ತು ಇದರದ್ದು ಕಾಂಬಿನೇಷನ್ ಇರುವಷ್ಟು ಚೆಂದ ಬೇರೆ ಯಾವುದು ಸೇರುವುದಿಲ್ಲ. ಸೊ ಇದಕ್ಕೆ ಲಾಸ್ಟಿಗೆ ನಾವು ಈರುಳ್ಳಿಯನ್ನು ಚಂದ ಮಾಡಿ ಕಟ್ ಮಾಡಿ ಹಾಕಬೇಕು. ಓಕೆನಾ, ಒಂದು ಐಟಮಲ್ಲಿ ನಡೆಯೋದಿಲ್ಲ. ಇನ್ನೊಂದು ಮರ್ವಾಯಿ ಮತ್ತು ಬಸಳೆ ರೇಸ ಮಾಡ್ತಿದ್ದೇನೆ. ಫಸ್ಟ್ ಆಫ್ ಆಲ್ ನಾವು ಬಸಳೆಯನ್ನು ಚಂದ ಮಾಡಿ ತೊಳೆದು ಬೇಯಲಿಕ್ಕೆ ಇಡಬೇಕು. ಯಾಕೆ ಹೇಳಿ, ಬೇಯ್ದರೆ ತುಂಬ ಚಂದ ಒಳ್ಳೆ ಆಗ್ತದೆ. ಸೊ ಅದಕ್ಕೆ ನಾನು ಇದನ್ನು ಚಂದ 4 ವಿಶಿಲ್ ನಾನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟದ್ದು ತೊಳೆದು. ನಾರ್ಮಲಿ ಹೀಗೆ ಇಟ್ಟರೆ ಉಂಟಲ್ಲ ಅದು ಚಂದ ಬೇಯುವುದಿಲ್ಲ. ಓಕೆ, ನೋಡಿ ಬಸಳೆದು ಎಳೆ ನೋಡಿ ಅಂತ, ಇದು ನನ್ನ ಭಾವ ತಂದದ್ದು ಸೂಪರ್ ಬಸಳೆದಲ್ಲಿ. ಇಷ್ಟು ಅಗಲ ಅಂತ ಹೇಳಿದರೆ ಅದು ಫೋಟೋದಲ್ಲಿ ಜಸ್ಟಿಸ್ ಮಾಡೋದಿಲ್ಲ. ನಂದು ಕೈಯಷ್ಟು ಅಗಲ ಇತ್ತು ಅದು ಎಲೆ, ತುಂಬ ಚೆಂದ ಇತ್ತು ಬಸಳೆ. ನಿಮ್ಮ ಊರು ಕನ್ನಡದಲ್ಲಿ ಬಸಳೆಗೆ ಅಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ, ತುಳುವಲ್ಲಿ ಬಸಳೆ ಅಂತ ಹೇಳ್ತಾರೆ. ಮ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ಪದಾರ್ಥ ಹೋಗೋದು ಕಾಂಬಿನೇಷನ್ ವೈಸ್. ಬಸಳೆ ಎಟ್ಟಿ, ನುಗ್ಗೆ ಎಟ್ಟಿ, ಬಸಳೆ ಮರ್ವಾಯಿ, ಜಂಜಿ ಬಸಳೆ ಅಂತ ಹೇಳಿದರೆ ಪ್ರಾನ್ಸ್ ಕ್ರ್ಯಾಬಿಗೆ ನಾನು ತುಳುವಲ್ಲಿ ಹೆಸರು ಹೇಳೋದು. ಮ್ಯಾಕ್ಸಿಮಮ್ ಪದಾರ್ಥ ಹೋಗೋದು ಅದರದ್ದು ಕಾಂಬಿನೇಷನ್ ಮೇಲೆ. ಚಂದ ಒಂದು ಟೇಸ್ಟ್ ಬರಬೇಕಾದ್ರೆ ಆ ಶೆಲ್ ಫಿಶ್ ಎಲ್ಲ ಉಂಟಲ್ಲ, ಆ ಡೀಪ್ ಶೆಲ್ ಫಿಶ್ ಅಂತ ಹೇಳಬಹುದು. ಈ ಪ್ರಾನ್ಸ್, ಕ್ರ್ಯಾಬು, ಶೆಲ್ ಫಿಶ್ ಇದೆಲ್ಲ ತುಂಬ ಟೇಸ್ಟ್ ವೈಸಲ್ಲಿ ಕಂಪ್ಯಾರಿಟಿವ್ಲಿ ಮೀನಿಗೆ ಇದಕ್ಕೆ ಡಿಫ್ರೆನ್ಸ್ ತುಂಬ ಇರ್ತದೆ. ಮತ್ತು ಎಲ್ಲ ಸೀಸನಲ್ಲಿ ಸಿಗೋದು ಸಹ ಇಲ್ಲ. 2 ಸ್ಪೂನ್ ನಾನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ, ಮತ್ತು ಸ್ವಲ್ಪ ಮೆಂತೆ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಜಾಸ್ತಿ ಏನು ಬೇಡ. ಆ್ಯಂಡ್ ಇದನ್ನು ಚಂದ ಮಾಡಿ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಇದು ಬೇರೆ ಬೇರೆ ಪದಾರ್ಥಕ್ಕೆ ಬೇರೆ ಬೇರೆ ಟೈಪ್ ಇದು ಮಸಾಲ. ಅಂದರೆ ಈಗ ನಾನು ಬಂಗುಡೆ ಬೂತಾಯಿಗೆ ಇದೇ ಮಸಾಲೆ ಹಾಕ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಅಲ್ಲದಿದ್ದರೆ ಬೊಲಿಂಜಿರ್ ಇಲ್ಲದಿದ್ದರೆ ಕ್ರ್ಯಾಬಿಗೆ ಇದೇ ಮಸಾಲೆ ಅಂತ ಹೇಳಿದರೆ ಆಗೋದಿಲ್ಲ. ಈಗ ಯೂಶ್ವಲಿ ಈಗ ನಾನು ಕಾಂಬಿನೇಷನ್ ಹೇಳಿದೆ ಅಲ್ಲ, ಮರುವಾಯಿ ಮತ್ತು ಜಂಜಿ, ಮರುವಾಯಿ
ಎಟ್ಟಿ ಮರುವೈ ಮತ್ತು ಈ ಡ್ರಮ್ ಸ್ಟಿಕ್ ಅದರದ್ದು ಕಾಂಬಿನೇಷನ್ ವೈಸಿಗೆಲ್ಲ ಇದು ಒಳ್ಳೆ ಆಗ್ತದೆ. ಸೊ ಓಕೆ ಫೈನ್. ಇದೀಗ ಆಗಿದೆ. ತುಂಬ ಕಪ್ಪಾಗೋದು ಬೇಡ, ಸ್ವಲ್ಪ ವೈಟ್ ಇರುವಾಗಲೇ ಅದನ್ನು ತೆಗೀರಿ. ಇದಾಗಿದೆ. ನೆಕ್ಸ್ಟ್ ಇದಕ್ಕೆ ಆ್ಯಸ್ ಯೂಶ್ವಲ್ ನಾನು ಹೇಗೆ ಬೇರೆ ಪದಾರ್ಥಕ್ಕೆ ಹಾಕ್ತೇನೆ ಹಾಗೆ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಕರಿಲೇಫ್, ಸ್ವಲ್ಪ ಒಗ್ಗರಣೆ ಸೊಪ್ಪು, ಕರಿಲೇಫ್ ಒಂದೇ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕಬೇಕು. ಮತ್ತು ಇದುಂಟಲ್ಲ ಶೆಲ್ ಫಿಶ್ ಎಂತ ಹೇಳ್ತಾರೆ ಗೊತ್ತುಂಟ, ತುಂಬ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೆಂತ ಮಾಡಬೇಕು, ಇದೆಲ್ಲ ಐಟಮ್ ಹಾಕಿದರೆ ಜಿಂಜರ್, ಎಕ್ಸ್ಪೆಷಲಿ ಜಿಂಜರ್ ಮತ್ತು ಗಾರ್ಲಿಕ್ ಹಾಕಿದರೆ ಗ್ಯಾಸ್ಟ್ರಿಕ್ಕಿದು ಡೆನ್ಸಿಟಿ ಕಮ್ಮಿ ಆಗ್ತದೆ. ಗ್ಯಾಸ್ಟ್ರಿಕ್ಕಿಗೆ ಇದೆಲ್ಲ ಬ್ಯಾಲೆನ್ಸ್ ಮಾಡುವ ಒಂದು ಐಟಮ್ಸ್. ಸೊ ಅದನ್ನು ಹಾಕಬೇಕು. ಈಗ ನಾನು ಮೆಣಸು ಹಾಕ್ತಿದ್ದೇನೆ. ಮೆಣಸು ನೋಡಿ, ಉದ್ದ ಮೆಣಸು ಜಾಸ್ತಿ ಹಾಕ್ತಿದ್ದೇನೆ, ಚಿಕ್ಕ ಮೆಣಸು ಕಮ್ಮಿ ಆಗ್ತಾಯಿದ್ದೇನೆ. ಚಿಕ್ಕ ಮೆಣಸಲ್ಲಿ ಖಾರ ಜಾಸ್ತಿ ಆಗ್ತದೆ, ಉದ್ದ ಮೆಣಸಲ್ಲಿ ಪದಾರ್ಥ ಜಾಸ್ತಿ ಆಗ್ತದೆ. ಯಾವಾಗ ಸಹ ನೆನಪು, ಕಲ್ಲರೆಲ್ಲ ಬೇಕಿದ್ದರೆ ಉದ್ದ ಮೆಣಸು ಹಾಕಿ. ಆ್ಯಂಡ್ ನಿಮ್ಮ ಕಡೆ ಬ್ಯಾಡಗಿ ಮೆಣಸಿಗೆ ಸಹ ನಮ್ಮ ಕಡೆ ಬ್ಯಾಡಗಿ ಮೆಣಸಿಗೆ ಸಹ ತುಂಬ ಡಿಫ್ರೆನ್ಸ್ ಉಂಟು. ನಾನು ನೋಡಿದೆ ನಿಮ್ಮ ಕಡೆದು ಬ್ಯಾಡಗಿ ಮೆಣಸು ಸ್ವಲ್ಪ ಖಾರ ಇರ್ತದೆ, ನಾವು ತರುವ ಬ್ಯಾಡಗಿ ಮೆಣಸು ಅಷ್ಟು ಖಾರ ಇರೋದಿಲ್ಲ. ಹಾಗೆ ಹೇಳಿದ ಹಾಗೆಯೇ ಈ ಐಟಮ್ಸನ್ನು ಈಗ ಹಾಕ್ತಾ ಇದ್ದೇನೆ. ಈರುಳ್ಳಿ ಮತ್ತು ಗಾರ್ಲಿಕ್ ಸ್ವಲ್ಪ ಜಾಸ್ತಿವೇ ಹಾಕಿ. ಆ್ಯಂಡ್ ಟೊಮ್ಯಾಟೊ ಸ್ವಲ್ಪ ಹುಳಿ ಕೊಡ್ತದೆ. ಹುಳಿ ನೀವು ನೋಡಿ ಹಾಕಿ, ಹುಳಿ ಟೊಮ್ಯಾಟೊವ ಅಲ್ಲ ಸ್ವೀಟ್ ಟೊಮ್ಯಾಟೊವ ಅಂತ. ಯಾಕೆಂದರೆ ಆಲ್ರೆಡಿ ನಾವು ಗ್ರೈಂಡ್ ಮಾಡುವಾಗ ಹುಳಿ ಹಾಕ್ತೇವೆ, ಸೊ ಅದು ಬ್ಯಾಲೆನ್ಸ್ ಆಗಬೇಕು. ಇದು ಬೇಕಿದ್ದರೆ ಕೆಲವರು ಎಲ್ಲ ಪದಾರ್ಥ ಆದ ನಂತರ ಇದನ್ನು ಹಾಕ್ತಾರೆ, ನೀರುಳ್ಳಿ ಟೊಮ್ಯಾಟೊ ಎಲ್ಲ. ಬಟ್ ನಾನು ಗ್ರೈಂಡ್ ಮಾಡುವಾಗಲೇ ಹಾಕ್ತೇನೆ. ಇದೇ ಡಿಫ್ರೆನ್ಸ್. ಅದೇ ನಾನು ಹೇಳಿದ್ದು, ಎಲ್ಲ ಸಹ ಒಂದೇ ಟೈಪ್ ಕುಕ್ ಮಾಡಬೇಕಂತೇನಿಲ್ಲ. ಕುಕ್ಕಿಂಗಲ್ಲಿ ವೇರಿಯೇಷನ್ಸ್ ಇರಬಹುದು, ಬಟ್ ಟೇಸ್ಟ್ ವೈಸಲ್ಲಿ ಸಹ ಹಾಗೆಯೇ ವೇರಿಯೇಷನ್ ಆಗ್ತದೆ. ಆ್ಯಂಡ್ ಹೆಲ್ತಿಗೆ ಸಹ ಕೆಲವು ಬೆನಿಫಿಟ್ ಇದಕ್ಕೆ ಮತ್ತು ಅದಕ್ಕೆ ಡಿಫ್ರೆನ್ಸ್ ಸಹ ಉಂಟು. ಓಕೆ ಫೈನ್. ಇದನ್ನು ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಕೋಲ್ಡ್ ಆದ ನಂತರ ಹಾಕಿ, ಆಗ ಬಿಸಿ ಇರುವಾಗ ಹಾಕಿದರೆ ಮಿಕ್ಸಿ ಬೇಗ ಹಾಳಾಗ್ತದೆ. ಇದಿಷ್ಟೇ ಡಿಫ್ರೆನ್ಸ್. ಆ್ಯಂಡ್ ಒಂದು ವೇಳೆ ನೀವು ಬಿಸಿ ಇನ್ ಕೇಸ್ ಬಿಸಿ ಇದ್ದರೆ ಸಹ ಹಾಕಬಹುದು, ಕೋಲ್ಡ್ ವಾಟರ್ ಹಾಕಿ ಗ್ರೈಂಡ್ ಮಾಡಿ. 3 ಹಿಡಿಯಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಚಟ್ನಿಗೆ ತೆಂಗಿನ ಕೊಬ್ಬರಿ ಹಾಕಿದ್ದು ಇದು ನೆನಪಲ್ಲಿ ಇಡಿ. ಆ್ಯಂಡ್ ತುಂಬ ಜನರಿಗೆ ಅಡುಗೆ ಮಾಡಲಿಕ್ಕೆ ಬರ್ತದೆ ಮ್ಯಾಂಗ್ಳೂರ್ ಸ್ಟೈಲಲ್ಲಿ, ಬಟ್ ಅವರು ಹಾಕುವುದು ಯಾವಾಗ ಏನು ಹಾಕ್ತಾರೆ ಅದು ಗೊತ್ತಿಲ್ಲದೆ ಮಿಸ್ಟೇಕ್ ಆಗೋದು. ಇದನ್ನು ನಾನೀಗ ಗ್ರೈಂಡ್ ಮಾಡಲಿಕ್ಕೆ ತೆಗೆದೆ. ಆ್ಯಕ್ಚುಲಿ ನಾನು ವೀಡಿಯೋ ಬರ್ತಾ ಉಂಟಂತ ಥಿಂಕ್ ಮಾಡಿ ತೆಗೆದದ್ದು, ಗೊತ್ತಿರಲಿಲ್ಲ ನನಗೆ ವೀಡಿಯೋ ಆಗ್ತಾ ಇಲ್ಲ ಅಂತ. ಬಟ್ ಓಕೆ ಫೈನ್. ಈಗ ಇದು ಇಷ್ಟು ಟ್ಯಾಮ್ರಿನ್ ಹಾಕಿದೆ. ಆ್ಯಂಡ್ ಇದೆಂತ ಗೊತ್ತುಂಟ, ಬಸಳೆಯನ್ನು ನಾನು ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸಿದ್ದೆ ಅಲ್ಲ, ಅದನ್ನು ಪುನಃ ನಾನು ಯಾವ ಪದಾರ್ಥ ಮಾಡಬೇಕು ಆ ಪದಾರ್ಥದ್ದು ಪಾತ್ರೆಗೆ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟೆ. ಬಿಕಾಸ್ ನಾವು ಪದಾರ್ಥಕ್ಕೆ ಮಾತ್ರ ಉಪ್ಪು ಹಾಕಿ ಬಸಳೆಗೆ ಉಪ್ಪು ಹಾಕದಿದ್ದರೆ ಆಗೋದಿಲ್ಲ. ಸೊ ಬಸಳೆ ಚಂದ ಮಾಡಿ ಉಪ್ಪನ್ನು ಎಳಿಬೇಕು, ಇಲ್ಲದಿದ್ದರೆ ಸಪ್ಪೆ ಆಗ್ತದೆ. ಸೊ ನಾನು ಬಸಳೆಗೆ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟೆ. ಓಕೆ, ಇದು ಒಂದು ಚಂದ ಕುದಿ ಬಂದ ನಂತರ ಬಸಳೆ ಉಪ್ಪನ್ನೆಲ್ಲ ಎಳೆದುಕೊಳ್ತದೆ. ಆ ಟೈಮ್ ನಾವು ವೇಸ್ಟ್ ಮಾಡಲಿಕ್ಕಿಲ್ಲ, ಆಗ ಗ್ರೈಂಡ್ ಆಗಬೇಕು. ಗ್ರೈಂಡ್ ಎಷ್ಟು ಸ್ಮೂತ್ ಪೇಸ್ಟ್ ಆಗ್ತದೆ ಅಷ್ಟು ಒಳ್ಳೆ ಟೇಸ್ಟ್ ಆಗ್ತದೆ. ಯಾವಾಗ ಸಹ ನೆನಪು, ಹಾಫ್ ಗ್ರೈಂಡಿಗೆ ಮತ್ತು ಫುಲ್ ಪೇಸ್ಟಿಗೆ ಇರುವ ಡಿಫ್ರೆನ್ಸ್ ಇದು. ಚಂದ ಮಾಡಿ ಪ್ಯೂರ್ ಪೇಸ್ಟ್ ಆಯ್ತಂತ ಹೇಳಿದರೆ ಅದು ತುಂಬ ಟೇಸ್ಟ್ ಕೊಡ್ತದೆ. ಆ್ಯಂಡ್ ಇದು ಕುಕ್ಕಿಂಗ್ ಮಾಡುವಾಗ ನೀವು ನೆನಪಲ್ಲಿಡಿ, ಕೆಲವು ಟಿಪ್ಸ್ ಎಲ್ಲ ನಾವು ಎಲ್ಲಿ ಬೇಕು ಅಲ್ಲಿ ಯೂಸ್ ಮಾಡಿದರೆ ಒಂದು ಅಡುಗೆ ತುಂಬ ಚೆಂದಾಗಿ ಹೊರಗಡೆ ಬರ್ತದೆ. ಆ್ಯಂಡ್ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಇಂಥ ಡಿಶಸ್, ಇಂಥ ಕರೀಸ್ ಒಳ್ಳೆ ಆಗ್ತದೆ. ಅಂದರೆ ಡೈಲಿ ನಾವು ಒಂದೇ ಐಟಮ್, ಡೈಲಿ ಒಂದೇ ಟೇಸ್ಟ್, ಒಂದೇ ವೆರೈಟಿ ತಿಂದರೆ ನಮಗೆ ಸಹ ಇಷ್ಟ ಆಗೋದಿಲ್ಲ. ಸೊ ಯಾರಿಗಾಗಲಿ ಡಿಫ್ರೆನ್ಸ್ ಇರಬೇಕು, ಚೇಂಜಸ್ ಇರಬೇಕು, ಸೊ ದ್ಯಾಟ್ ನಮಗೆ ಸಹ ಒಂದು ಊಟ ಮಾಡುವಾಗ ಅಫ್ಕೋರ್ಸ್ ಆ ಪದಾರ್ಥ ಇವತ್ತು ಅದು ಅಂತ. ಸೊ ಓಕೆ ಫೈನ್. ಇದಕ್ಕೆ ನಾನೊಂದು ಅರ್ಧ ಟೊಮ್ಯಾಟೊ ಹಾಕಿದೆ, ನೀವು ಸಹ ಹಾಕಬಹುದು. ಯೂಶ್ವಲಿ ಈ ಸಾಂಬಾರು ಅಂತ ಬರುವಾಗ ಎಲ್ಲ ನಾವು ಲಾಸ್ಟಿಗೆ ಇಂಥ ಐಟಮ್ಸಿಗೆ, ಇಂಥ ಕರೀಸಿಗೆಲ್ಲ ಟೊಮ್ಯಾಟೊ ಸಹ ಹಾಕ್ತೇವೆ, ಸಿಗ್ತದೆ ಅಲ್ಲ ಇದು ಸಹ ನಾವು ಊಟ ಮಾಡುವಾಗ. ಸೊ ಒಂದು ಅರ್ಧ ಟೊಮ್ಯಾಟೊ ಹಾಕಿದೆ. ನಿಮಗೆ ಬೇಕಿಲ್ಲ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡಬಹುದು. ಯಾವುದೇ ಒಂದು ಐಟಮ್, ನನಗೆ ಹುಳಿ ಇಷ್ಟ ಇಲ್ಲ, ನನಗೆ ಖಾರ ಇಷ್ಟ ಇಲ್ಲ, ನನಗೆ ಸ್ವೀಟ್ ಇಷ್ಟ ಇಲ್ಲ, ಅದರದ್ದೇ ಎಲರ್ಜಿ ಇದರದ್ದೇ ಎಲರ್ಜಿ ಅಂತ ಹೇಳಿದರೆ ಎನಿ ಟೈಮ್ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಯಾವುದು ಟೇಸ್ಟ್ ಕೊಡ್ತದೆ ಅದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿದ್ದೇನೆ. ಈಗ ಮಸಾಲೆಯನ್ನು ನಾನು ಯಾವಾಗ ಸಹ ಎಷ್ಟು ಗ್ರೈಂಡ್ ಮಾಡಿದೆ ಅಷ್ಟು ಒಮ್ಮೆಲೆ ಹಾಕೋದಿಲ್ಲ. ಇದು ಮೇಯ್ನ್. ಯಾಕೆ ಅಂತ ಹೇಳಿದರೆ ಕೆಲವು ಸತಿ ಕೆಲವು ಮಸಾಲೆ ಜಾಸ್ತಿ ಆಗ್ತದೆ. ಅಂದರೆ ಬಸಳೆ ಬೆಂದ ನೀರಿರ್ತದೆ ನೋಡಿ, ತುಂಬ ನೀರಾಗ್ತದೆ. ಆಗ ನಾನು ನೀರು ಮಾಡಿ ಮಸಾಲೆ ಹಾಕ್ತೇನೆ ಅಂತ ಹೇಳಿದರೆ ಪದಾರ್ಥ ನೀರು ಪಟ್ಟಾಗ್ತದೆ. ಸೊ ನಾವೆಂತ ಮಾಡಬೇಕು,
ನೋಡಬೇಕು, ಓ ಇಷ್ಟು ಸಾಕಾ ಬೇಡವಾ. ಯಾಕಂದರೆ ಮಸಾಲೆ ನಾವು ತೆಗೆದಿಟ್ರೆ ಮತ್ತೆ ಸಹ ಆ್ಯಡ್ ಮಾಡಬಹುದು ನೋಡಿ. ಒಂದು ವೇಳೆ ಎಲ್ಲ ಹಾಕಿದರೆ ತೆಗಿಲಿಕ್ಕೆ ಆಗೋದಿಲ್ಲ, ಪದಾರ್ಥಕ್ಕೆ ಹಾಕಿದ ಮಸಾಲೆ. ಇದು ಯಾವಾಗ ಸಹ ನಾವು ಅಡಿಗೆ ಮಾಡುವಾಗ ನೆನಪಲ್ಲಿ ಇಟ್ಕೊಳ್ಬೇಕಾದ ಅಂಶ. ಆ್ಯಂಡ್ ನೋಡಿ ಇದು ಬೆಂದಿದೆ. ಈಗ ನಾನು ಪುನಃ ಉಪ್ಪು ಹಾಕಿದೆ ಎಷ್ಟು ಬೇಕಷ್ಟು. ಆ ನಂತರ ಇದು ಮರುವಾಯಿ ಶೆಲ್ ಫಿಶ್, ಇದು ಎಂತ ಹೇಳ್ತಾರೆ, ಕೇಶ ಮರುವಾಯಿ ಅಂತ ಹೇಳ್ತಾರೆ. ಇದು ಒಂದು ಮರುವಾಯಿಗೆ ₹2 ₹3 ಬೀಳ್ತದೆ. ಸೀಸನ್ ವೈಸ್ ಎಲ್ಲ ಸೀಸನಲ್ಲಿ ಬರೋದಿಲ್ಲ. ಇದನ್ನು ಹಾಕಿದ ನಂತರ ಹೀಗೆ ಕೊದಿ ಬರುವಾಗ ನಾವು ಮತ್ತೆ ಸೌಟ್ ಹಾಕಲಿಕ್ಕೆ ಇಲ್ಲ. ಸೌಟ್ ಹಾಕಿದರೆ ಅಂತ ಮರುವಾಯಿದು ಬಾಯಿ ಓಪನ್ ಹಾಕೋದಿಲ್ಲ. ನಾನು ಸೌಟನ್ನು ಮೆಲ್ಲ ತೆಗೆದೆ, ಮರುವಾಯಿಗೆ ಗೊತ್ತಾಗದ ಹಾಗೆ. ಗೊತ್ತಾದರೆ ಎಂತಾಗ್ತದೆ ಗೊತ್ತುಂಟ, ಅದು ಬಾಯಿ ಬಿಡುವುದಿಲ್ಲ. ಅದು ಕೊದೀತು, ಚಟ್ನಿ ಮತ್ತು ರಸ ರೆಡಿಯಾಗಿದೆ. ಐ ಹೋಪ್ ನಿಮಗೆ ಇಷ್ಟ ಆಯ್ತಂತ. ಪ್ಲೀಸ್ ನೀವು ಕಮೆಂಟ್, ಶೇರ್, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.